ನಾರಾಯಣಾಯ ಪರಿಪೂರ್ಣಾರ್ಣವಾಯ ಶೋಧಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತಥಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮವರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 27ನೇ ಅಧ್ಯಾಯದಲ್ಲಿ 71ನೇ ಶ್ಲೋಕ. ಜಗಾಮ ಚ ತತೋನ್ಯತ್ರ ಪಾಂಚಾಲ್ಯೋಪಿ ರಥಂ ಪುನಃ ಆರುಹ್ಯಾನ್ಯಂ ಸ್ವಾತ್ತಧನ್ವಾ ಕೃತವರ್ಮಾಣಮಭ್ಯಯಾತ್. ನಿನ್ನೆ ದಿವಸ ಅಶ್ವತ್ಥಾಮರು ಮತ್ತು ದೃಷ್ಟದ್ಯುಮ್ನ ಇಬ್ಬರಿಗೂ ಕೂಡ ಯುದ್ಧ ಆಯಿತು ಅಂತ ನೋಡಿದ್ದೀವಿ. ಅದರಲ್ಲಿ ದೃಷ್ಟದ್ಯುಮ್ನನ ಚರ್ಮವನ್ನ ಅಶ್ವತ್ಥಾಮರಿಂದ ಖಡ್ಗದಿಂದ ಕೀಳ್ಲಿಕ್ಕಾಗಿಲ್ಲ ಮತ್ತು ಧನುಸ್ಸನ್ನು ತೆಗೆದು ಆ ಹಗ್ಗದಿಂದ ಕತ್ತನ್ನು ಕತ್ತರಿಸುವ ಒಂದು ಪ್ರಯತ್ನವನ್ನು ಮಾಡಿದರು. ಅಷ್ಟರಲ್ಲಿ ಕೃಷ್ಣನ ಪ್ರೇರಣೆಯಂತೆ ಅರ್ಜುನ, ಭೀಮಸೇನ ದೇವರು ಮತ್ತು ಅರ್ಜುನ ಅವರು ಬಾಣಗಳಿಂದ ಅಶ್ವತ್ಥಾಮರನ್ನು ಓಡಿಸಿದರು ಹಾಗೆ ಅಂತ. ತದನಂತರ ದೃಷ್ಟದ್ಯುಮ್ನ ಇನ್ನೊಂದು ರಥದಲ್ಲಿ ಕುಳಿತು ಕೃತವರ್ಮನದ ಜೊತೆಗೆ ಯುದ್ಧಕ್ಕೆ ಅಂತ ಹೋದರು ಅಂತ ಹೇಳ್ತಾರೆ. ತಯೋರಾಸೀತ್ ಸುತುಮುಲಂ ಯುದ್ಧಂ ಅದ್ಭುತ ದರ್ಶನಂ ತತ್ರ ನಾತಿ ಪ್ರಯತ್ನೇನ ಪಾಂಚಾಲ್ಯೋ ವಿರಥಾಯುಧಂ ಚಕಾರ ಕೃತವರ್ಮಾಣಂ ತಮೋಪೋವಾಹ ಗೌತಮಃ. ಅವರಿಬ್ಬರ ಮಧ್ಯದಲ್ಲಿ, ದೃಷ್ಟದ್ಯುಮ್ನ ಮತ್ತು ಕೃತವರ್ಮರ ಮಧ್ಯದಲ್ಲಿ ಅದ್ಭುತವಾದ ಯುದ್ಧ, ಅಂತಹ ಯುದ್ಧ ನಡೀತಾ ಇತ್ತು. ಆಶ್ಚರ್ಯ ದರ್ಶನಂ ಅಂತ ಬರೀತಾರೆ. ತತ್ರ ನಾತಿ ಪ್ರಯತ್ನೇನೆ, ಹೆಚ್ಚು ಪ್ರಯತ್ನವಿಲ್ಲದೇನೆ ದೃಷ್ಟದ್ಯುಮ್ನ ಆ ಕೃತವರ್ಮನನ್ನ ಆಯುಧ ರಥ ಇಲ್ಲದವನನ್ನಾಗಿ ಮಾಡ್ತಾ ಇದ್ದಾನೆ. ಆ ರೀತಿಯಾಗಿ ಹೀನಾಯವಾಗಿ ಕೃತವರ್ಮ ಇದ್ದಾಗ ಗೌತಮರು ಅಂದ್ರೆ ಕೃಪಾಚಾರ್ಯರು ಅವನ ಒಂದು ಕೃತವರ್ಮನನ್ನ ಒಂದು ರಥದಲ್ಲಿ ಕೂಡಿಸಿ ಅವನನ್ನ ಬೇರೆ ಕಡೆ ಕರ್ಕೊಂಡು ಹೋದರು ಅಂತ ಅರ್ಥ. ಅತ ದುರ್ಯೋಧನೋ ರಾಜ ಮಾದ್ರೇಯಾವಭ್ಯಯಾತ್ ರಥೀ ತಾಭ್ಯಾಂ ತಸ್ಯಾಭವದ್ಘೋರಂ ಯುದ್ಧಂ ಅದ್ಭುತ ದರ್ಶನಂ ತತ್ರ ನಾತಿ ಪ್ರಯತ್ನೇನ ತೇನ ತೌ ವಿರಥೀಕೃತೌ. ತದನಂತರ ದುರ್ಯೋಧನ ಮತ್ತು ಮಾದ್ರೇಯವ್ ಅಂದ್ರೆ ಮಾದ್ರಿಯ ಮಕ್ಕಳು. ಪಾಂಡುರಾಜನಿಗೆ ಇಬ್ಬರು ಹೆಂಡಂದಿರು, ಕುಂತಿ ಮತ್ತು ಮಾದ್ರಿ ಹಾಗೆ ಅಂತ. ಕುಂತಿ ದೇವಿಯಲ್ಲಿ ಹುಟ್ಟಿದವರು ಯುಧಿಷ್ಠಿರ, ಭೀಮಸೇನ ದೇವರು, ಅರ್ಜುನ ಹಾಗೆ ಅಂತ. ಮಾದ್ರಿಯಲ್ಲಿ ಹುಟ್ಟಿದವರು ನಕುಲ ಮತ್ತು ಸಹದೇವರು ಹಾಗೆಂತ. ಅದರಿಂದ ಮಾದ್ರೇಯವ್ ಹಾಗೆಂದ್ರೆ ನಕುಲ ಮತ್ತು ಸಹದೇವರು. ಅವರ ಜೊತೆಗೆ ದುರ್ಯೋಧನ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾನೆ. ಅವರಿಬ್ಬರ ಮಧ್ಯದಲ್ಲಿ ಆ 3 ಜನ, ನಕುಲ, ಸಹದೇವ ಮತ್ತು ದುರ್ಯೋಧನ. ಆ ಯುದ್ಧ ಭಾರಿ ಅದ್ಭುತ ದರ್ಶನಂ, ಅದು ನೋಡೋದಕ್ಕೆ ಅದ್ಭುತವಾಗಿ ಇತ್ತಂತೆ. ಆದರೂ ಕೂಡ ದುರ್ಯೋಧನ ಹೆಚ್ಚು ಪ್ರಯತ್ನವಿಲ್ಲದೇನೆ ವಿರಥೀಕೃತವು, ನಕುಲ ಸಹದೇವರನ್ನ ರಥ ಇಲ್ಲದವರನ್ನಾಗಿ ಮಾಡಿಸಿಬಿಡ್ತಾನೆ. ಆಗ ಸ್ವಯಂ ಯುಧಿಷ್ಠಿರೋ ರಾಜ ತದಾತಂ ಸಮವಾರಯತ್ ವ್ಯಶ್ವಸೂತ ಧ್ವಜಂ ಚಕ್ರೇ ತಂಚ ದುರ್ಯೋಧನೋ ರಣೇ. ಆಗ ಯುಧಿಷ್ಠಿರ ಬರ್ತಾನೆ. ನಕುಲ ಸಹದೇವರಿಗೆ ಸೋಲಾದಾಗ ಯುಧಿಷ್ಠಿರ ಬಂದು ಕಾಪಾಡ್ತಾನೆ. ಆದರೆ ದುರ್ಯೋಧನನು ಒಂದು ಕ್ಷಣದಲ್ಲೇ ಆ ಯುಧಿಷ್ಠಿರನ ಸಾರಥಿ, ರಥ, ಧ್ವಜ ಎಲ್ಲವನ್ನು ಕೂಡ ಪುಡಿ ಮಾಡಿಬಿಡ್ತಾನೆ. ಒಂದು ಕ್ಷಣದಲ್ಲಿ ಯುಧಿಷ್ಠಿರನನ್ನ ಸೋಲಿಸಿಬಿಡ್ತಾನೆ ದುರ್ಯೋಧನ. ಅಥಾಗತಂ ಸೂರ್ಯಸುತಂ ಪುನಶ್ಚ ಜಗಾಮ ಭೀಮೋ ರಭಸೋರಥೇನ ದುರ್ಯೋಧನಂ ಚಾಸ್ಯ ಸಮಕ್ಷಮೇವ ಚಕಾರ ವೀರೋ ವಿರಥಂ ಕ್ಷಣೇನ. ಅಥಾಗತಂ ಸೂರ್ಯಸುತಂ ಪುನಶ್ಚ, ದುರ್ಯೋಧನನ ಜೊತೆಗೆ ಸೂರ್ಯನ ಪುತ್ರನಾದ ಕರ್ಣನು ಕೂಡ ಸೇರ್ಕೊಡ್ತಾನೆ. ಆಗ ಭೀಮಸೇನ ದೇವರು ಅಲ್ಲಿ ಬರ್ತಾರೆ. ರಭಸದಿಂದ ರಥೇನ ದುರ್ಯೋಧನಂ, ಆ ದುರ್ಯೋಧನನ ರಥವನ್ನ ಕರ್ಣ ನೋಡ್ತಾ ಇರುವಾಗಲೇ ಪುಡಿ ಮಾಡಿಬಿಡ್ತಾರೆ ಭೀಮಸೇನ ದೇವರು.
निवार्य कर्णं च शरैरमुष्य सूनो सुषेणस्य शिरश्चकर्त पपाद भूमौ स पितुः समीपे यथा हतः सत्यसेनो मुनैव यथैव कर्णावरजौ पुरैव निशायुद्धे कर्णपुरः प्रपापितौ. ಈ ರೀತಿಯಾಗಿ ದುರ್ಯೋಧನನ ರಥವನ್ನು ಪುಡಿ ಮಾಡಿ ಭೀಮಸೇನ ದೇವರು ಒಂದು ಬಾಣವನ್ನು ಬಿಡ್ತಾರೆ. ಅದರಿಂದ ಸುಷೇನ ಅಂತ ಅಮುಷ್ಯ ಸೂನೋಹೋ ಆ ಕರ್ಣನ ಮಗ ಸುಷೇನ ಅಂತ ಸತ್ಯಸೇನ ಅಂತನೂ ಕರೀತಾರೆ. ಸತ್ಯಸೇನ ತನ್ನಾಮ ಕರ್ಣಪುತ್ರ ಅತಃ. ಈ ರೀತಿಯಾಗಿ ಆ ಯುದ್ಧದಲ್ಲಿ ಭೀಮಸೇನ ದೇವರು ಕರ್ಣನ ಮಗನಾದ ಸುಷೇನ ಅಥವಾ ಸತ್ಯಸೇನನನ್ನ ಸಂಹಾರ ಮಾಡಿದ್ರು. ತಲೆ ಕತ್ತರಿಸಿ ಅವನು ಭೂಮಿಯಲ್ಲಿ ಬಿದ್ದಾನೆ. ಕರ್ಣನ್ ನೋಡ್ತಾ ಇರುವಾಗಲೇ ಇದಾಗೋಯ್ತು. ಇದು ಹೇಗಿತ್ತು ಅಂದ್ರೆ, ಕರ್ಣನ ಸಹೋದರರು ಹಿಂದೆ ಯುದ್ಧದಲ್ಲಿ ಭೀಮಸೇನ ದೇವರು ಆ ಕರ್ಣನ ಸಹೋದರನನ್ನ ಸಂಹಾರ ಮಾಡಿದರು, ಕರ್ಣ ನೋಡ್ತಾ ಇರುವಾಗಲೇ. ಈಗ ಕರ್ಣ ನೋಡ್ತಾ ಇರುವಾಗಲೇ ಕರ್ಣನ ಮಗ ಸುಷೇನನನ್ನು ಕೂಡ ಸಂಹಾರ ಮಾಡಿದ್ರು ಅಂತ ಹೇಳ್ತಾರೆ. ಹತಂ ಸಮೀಕ್ಷೈವ ವಿಕರ್ತನಾತ್ಮಜಃ ಕ್ರೋಧಾನ್ವಿತೋ ಭೀಮಸೇನಂ ವಿಹಾಯ ಯಯೋ ಪ್ರಮುದ್ಯೈವ ಚಮೂಂ ಯುಧಿಷ್ಠಿರಂ ರಥೇ ಪರೇ ಸ್ವಶ್ವಯುತೆ ವ್ಯವಸ್ಥಿತಂ. ಹತಂ ಸಮೀಕ್ಷ್ಯೈವ ವಿಕರ್ತನಾತ್ಮಜಃ. ಈ ರೀತಿಯಾಗಿ ತನ್ನ ಎದುರುಗಡೆನೆ ತನ್ನ ಮಗ ಸತ್ತು ಬಿದ್ದದ ನೋಡಿ ಭಾರಿ ಸಿಟ್ಟು ಬಂತಂತೆ ಕರ್ಣನಿಗೆ. ಕ್ರೋಧಾನ್ವಿತಃ ಭೀಮಸೇನಂ ವಿಹಾಯ. ಆದರೂ ಕೂಡ ಭೀಮಸೇನ ದೇವರನ್ನ ಏನು ಮಾಡ್ಲಿಕ್ಕಾಗಿಲ್ಲ. ಭೀಮಸೇನ ದೇವರನ್ನ ಬಿಟ್ಟು ಕರ್ಣ ಬೇರೆ ಕಡೆ ಯುದ್ಧಕ್ಕೆ ಅಂತ ಹೋಗ್ತಾನೆ. ಯಯೌ ಪ್ರಮೃದ್ಯೈವ ಚಮೂಂ ಯುಧಿಷ್ಠಿರಂ ರಥೇ ಪರೆ. ಯುಧಿಷ್ಠಿರನ ಜೊತೆಗೆ ಯುದ್ಧಕ್ಕೆ ಅಂತ ಹೋಗಿ ಅವನನ್ನು ಕೂಡ ಸೋಲಿಸ್ತಾನೆ ಕರ್ಣ. ಅನ್ಯಸ್ಮಿನ್ ರಥೇ ವ್ಯವಸ್ಥಿತಂ ಉಪವಿಷ್ಟಂ ಯುಧಿಷ್ಠಿರಂ ಯಯೌ. ಸೀದಾ ಕರ್ಣ ಅಲ್ಲಿಂದ ಹೋಗಿ ಯುಧಿಷ್ಠಿರನ ಜೊತೆಗೆ ಯುದ್ಧವನ್ನು ಮಾಡ್ತಾನೆ. ನ್ಯವಾರಯೇತಾಂ ಶಿನಿಪೌತ್ರ ಪಾರ್ಷತೌ ಕೃಷ್ಣಾಸುತಾ ಸೋಮಕ ಸಂಘಯುಕ್ತಾಃ ಸತಾನ್ ಸಮಸ್ತಾನ್ ವಿರಥಾನ್ ವಿಧಾಯ ಯುಧಿಷ್ಠಿರಂ ಪ್ರಾಪ ಯುತಂ ಯಮಾಭ್ಯಾಂ. ಯಾವಾಗ ಕರ್ಣ ಯುಧಿಷ್ಠಿರನ ಜೊತೆಗೆ ಯುದ್ಧಕ್ಕೆ ಅಂತ ಬಂದ, ಆಗ ಶಿನಿ, ಸಾತ್ಯಕಿ, ಮತ್ತೆ ದೃಷ್ಟದ್ಯುಮ್ನ ಮತ್ತು ಕೃಷ್ಣ, ದ್ರೌಪದಿ ದೇವಿಯ ಮಕ್ಕಳು ಉಪಪಾಂಡವರು ಅಂತ ಅವರೆಲ್ಲರೂ ಕೂಡ ಬರ್ತಾರೆ. ಅವರೆಲ್ಲರನ್ನು ಕೂಡ ಕರ್ಣ ಒಂದು ಕ್ಷಣದಲ್ಲಿ ರಥ ಇಲ್ಲದವರನ್ನಾಗಿ ಮಾಡಿ ಕೂಡಲೇ ಯುಧಿಷ್ಠಿರನ ಹತ್ರ ಯುದ್ಧಕ್ಕೆ ಅಂತ ಬಂದ್ಬಿಡ್ತಾನೆ. ಆಗ ಕರ್ಣ ಮತ್ತು ಯುಧಿಷ್ಠಿರ ಅವರ ಮಧ್ಯದಲ್ಲಿ ಯುದ್ಧ ಶುರುವಾಗ್ತದೆ. ನಿಹತ್ಯ ಸೋಶ್ವಾನ್ ಯುಧಿ ಧರ್ಮಸೂನೋರ್ ನಿರಾಯುಧೌ ತೌ ಚ ಯಮೌ ಚಕಾರ ತಾನೇಕಯಾನೋಪಗತಾನ್ ಪುನಶ್ಚ ಮಮರ್ದಬಾನೈಶ್ಚ ವಚೋಭಿರುಗ್ರೈಃ. ನಿಹತ್ಯ ಸಹ ಅಶ್ವಾನ್ ಯುಧಿಷ್ಠಿರನ ಕುದುರೆಗಳನ್ನೆಲ್ಲ ಸಂಹಾರ ಮಾಡಿಬಿಡ್ತಾರೆ ಕರ್ಣ. ಧರ್ಮಸೂನೋಹೋ ನಿರಾಯುಧೌ. ಯುಧಿಷ್ಠಿರನ ಆಯುಧಗಳು ಕೂಡ ಹೋಯಿತು. ಅದೇ ರೀತಿಯಾಗಿ ಯಮೌ, ನಕುಲ ಸಹದೇವರದು ಕೂಡ ಎಲ್ಲವನ್ನೂ ಹೋಯಿತು. ತಾನ್ ಏಕಯಾನೋಪಗತಾನ್ ಪುನಶ್ಚ. ಒಂದೇ ರಥದಲ್ಲಿ ಎಲ್ಲರೂ ಇದ್ದಾರೆ. ಏಕರಥಸ್ಥಾನ್ ತಾನ್ ಯುಧಿಷ್ಠಿರಾದಿ ತ್ರೀನ್. ನಕುಲ ಸಹದೇವ ಯುಧಿಷ್ಠಿರ ಒಂದೇ ರಥದಲ್ಲೇ ಇದ್ರು.
ಆ ರಥದಲ್ಲಿ ಮತ್ತೆ ಈ ಕರ್ಣನು ಬಂದು ಸೇರಿ ಪರುಷೈಹಿ ವಚೋಭಿಶ್ಚ ಬಾಣೈಹಿ ಬಾಣಗಳಿಂದನೂ ಪೀಡೆ ಮಾಡಿದ. ಕೆಟ್ಟ ಮಾತಿನಿಂದ ಅವರನ್ನ ಬೈತಾನೆ. 3 ಜನರನ್ನು ಕೂಡ ಚೆನ್ನಾಗಿ ಬೈದು ಬಿಡ್ತಾನೆ ಕರ್ಣ. ತದೈವ ಮೋಕ್ಷಾಯ ನೃಪಸ್ಯ ಭೀಮೋ ದುರ್ಯೋಧನಂ ವಿರತಂ ಸಂವಿಧಾಯ ಬಿಭ್ಯಾದಮರ್ಮಸ್ವತಿ ತೀಕ್ಷ್ಣ ಸಾಯಕೈಃ ತಂ ದರ್ಶಯಾಮಾಸ ರವೇಸುತಾಯ. ಈ ರೀತಿಯಾಗಿ ಇದು ಸ್ವಲ್ಪ ಗಂಭೀರ ಆಯಿತು ಪರಿಸ್ಥಿತಿ. ಯಾಕೆ? ಕರ್ಣ ಅವ್ರ ಮೂರನ್ನು ಕೂಡ ಬೇಗ ಬಂಧನ ಮಾಡಿಬಿಡ್ತಾನೆ, ಯುಧಿಷ್ಠಿರಾದಿಗಳನ್ನೆಲ್ಲ. ಅದರಿಂದ ಅದು ಆಗಬಾರ್ದು ಅಂತ ಹೇಳಿ ಭೀಮಸೇನ ದೇವರು ಇದನ್ನ ನೋಡಿ ದುರ್ಯೋಧನನನ್ನು ಹೋಗಿ ಚೆನ್ನಾಗಿ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾರೆ. ಅವನ ಮರ್ಮಸ್ಥಾನದಲ್ಲಿ ಚೆನ್ನಾಗಿ ಹೊಡಿತಾರೆ ಬಾಣಗಳಿಂದ. ಮರ್ಮಸ್ವತಿ ತೀಕ್ಷ್ಣ ಸಾಯಕೈಹಿ ತಂ ದರ್ಶಯಾಮಾಸ ರವೇಸುತಾಯ. ದುರ್ಯೋಧನನ್ನ ಭೀಮಸೇನ ದೇವರು ಈ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದಾರೆ, ಇನ್ನೇನು ಅವನು ಸತ್ತೋಗ್ತಾನೆ ದುರ್ಯೋಧನ ಅಂತ ಆ ಕರ್ಣನಿಗೆ ಶಲ್ಯ, ಕರ್ಣನ ಸಾರಥಿ ಶಲ್ಯರಾಜ, ಅವನು ತೋರಿಸ್ತಾನೆ. ನೀನು ಇಲ್ಲಿ ಯುಧಿಷ್ಠಿರನ ಜೊತೆಗೆ ಯುದ್ಧ ಮಾಡ್ತಾ ಇರೋ, ಅಲ್ಲಿ ನೋಡು ದುರ್ಯೋಧನನ ಪರಿಸ್ಥಿತಿ, ಭೀಮಸೇನ ದೇವರು ಏನ್ ಮಾಡ್ತಾ ಇದ್ದಾರೆ ನೋಡು ಹಾಗೆ ಅಂತ ನೋಡಿದ್ರೆ ಭೀಮಸೇನ ದೇವರು ಇನ್ನೇನು ಸ್ವಲ್ಪ ಹೊತ್ತು ಇದ್ರೆ ಅವನು ದುರ್ಯೋಧನ ಸತ್ತೋಗ್ತಾ ಇದ್ದನೋ ಏನೋ ಅಂತ ಆ ಪರಿಸ್ಥಿತಿಯಲ್ಲಿ ಆ ದುರ್ಯೋಧನ ಇದ್ದದ್ದನ್ನ ಕರ್ಣ ನೋಡಿ ಇವ್ರನ್ನೆಲ್ಲ ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದಾನೆ. ಆಗ ಮುಂದೆ ಏನಾಯ್ತು ಎಂಬ ಅದನ್ನ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.